ನಾವು ನೀವು ಎಲ್ಲ ತಿಂತಾ ಇರೋ ಎಣ್ಣೆ ಕಲ್ಬೆರಿಕೆ ಭೂಮಿ ಒಳಗಿಂದ ಪೆಟ್ರೋಲ್ ಹೆಂಗ್ ತೆಗಿತಾರೋ ಹಂಗೆ ತೆಗಿತಾರೋ ಅಂತ ಎಣ್ಣೆ. ಸನ್ಫ್ಲವರ್ ನೋಡಿ, ಸನ್ಫ್ಲವರ್ ಎಷ್ಟು ಪ್ಯೂರ್ ಆಗಿದೆ ನೋಡಿ, ಕಲರ್ ನೋಡಿ. ಕಡ್ಲೆಕಾಯಿ ಎಣ್ಣೆ, ಇದು ಕಡಲೆಕಾಯಿ ಎಣ್ಣೆ 3 days ಬ್ಯಾಕ್ ಮಾಡಿ. 3 days ಬ್ಯಾಕ್ ಮಾಡಿರೋದು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಇವತ್ತು ಒಂದು ವುಡ್ ಪ್ರೆಸ್ಡ್ ಆಯಿಲ್ ತೋರ್ಸೋಣ ಅಂತ ಬಂದಿದ್ದೀನಿ. ಅದು ಹೆಂಗ್ ತಯಾರಾಗುತ್ತೆ ಫುಲ್ ಪ್ರೊಸೆಸ್ ತೋರಿಸ್ತೀನಿ. ಎಷ್ಟು ಹಾಕಿದ್ರೆ ಎಷ್ಟು ನಮಗೆ ಆಯಿಲ್ ಸಿಗುತ್ತೆ ಎಲ್ಲ ತೋರಿಸ್ತೀನಿ. ಬನ್ನಿ, ಇಲ್ಲಿ ಗ್ರಾಮ್ಯ ಅಪ್ಪಟ ಮರದ ಗಾಣದ ಎಣ್ಣೆಗೆ ಬಂದಿದ್ದೀನಿ. ಇಲ್ಲಿ ಓನರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಯಾವ್ದ್ಯಾವುದು ಎಷ್ಟೆಷ್ಟು ಎಲ್ಲ ಪ್ರೈಸ್ ಎಷ್ಟು ಎಲ್ಲ ತಿಳಿಸ್ಕೊಡ್ತೀನಿ. ಬನ್ನಿ ಮಾತಾಡ್ಸೋಣ. ಸರ್, ಯಾವಾಗ ಸ್ಟಾರ್ಟ್ ಮಾಡಿ ಸರ್? ಇದು 2021 ಸ್ಟಾರ್ಟ್ ಮಾಡಿದ ಸರ್. ಇದು ಹೆಂಗೆ ಸರ್ ಪ್ರೋಸೆಸಿಂಗ್ ಎಲ್ಲ ತೋರಿಸ್ಕೊಡ್ಬೋದಾ? ಹೇಳ್ಕೊಡ್ತೀನಿ. ಇದು ಅಪ್ಪಟ ಮರದ ಗಾಣ. ಸೊ ಇದರಲ್ಲಿ ಕ್ರಷಿಂಗ್ ಪಾರ್ಟ್ ವುಡ್, ಸಪೋರ್ಟಿಂಗ್ ಪಾರ್ಟ್ ಎಲ್ಲ ವುಡ್, ಮೆಟಲ್ ಸಪೋರ್ಟಿಂಗ್ ಮಾತ್ರ ಮೆಟಲ್. ಸೊ ಇದೇನಾಗುತ್ತೆ ಅಂತಂದ್ರೆ ಆನ್ ಮಾಡ್ಬೋದಾ? ಮಾಡಿ ಸರ್. ಓಕೆ, ಇದು 3:1 ಅಂದ್ರೆ ಇದು ಕಡಲೆ ಬೀಜ ಇವಾಗ ರುಬ್ತಾ ಇದೀವಿ, ಕಡಲೆ ಬೀಜ ಹಾಕಿದೀವಿ. 3:1 3 kgಗೆ 1 ಲೀಟರ್ ಆಯಿಲ್ ಎಕ್ಸ್ಟ್ರಾ ಆಗುತ್ತೆ. ಸೊ ಇದು ಮೆಟಲ್ಗೂ ಇದಕ್ಕೂ ಏನ್ ಡಿಫ್ರೆನ್ಸ್ ಅಂತಂದ್ರೆ, ಇದು ನಮ್ಗೆ ಸೀಡ್ಸ್ ತಿಂದ್ರೆ ಏನ್ ಬೆನಿಫಿಟ್ ಇದೆ ನಮ್ಗೆ ನಮ್ ಶರೀರಕ್ಕೆ, ಸೊ ಡೈರೆಕ್ಟ್ ನಮ್ಗೆ ಸಿಗುತ್ತೆ ಇದರಲ್ಲಿ. ಹಾಗಾಗಿ ಇದು ಮೆಟಲ್ದಾದ್ರೆ ಹೈ ಟೆಂಪರೇಚರ್ಲಿ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಸೊ ಅದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್ ಅಂತಂದ್ರೆ, ಅದು ಫಸ್ಟ್ ಒಂದ್ ಟೈಮ್ ಕುಕ್ಕಿಂಗ್ ಮಾಡ್ದಂಗೆ ಇರುತ್ತೆ. ಆಯಿಲ್ ಜಾಸ್ತಿ ಟೆಂಪರೇಚರ್ಲಿ ಎಕ್ಸ್ಟ್ರಾಕ್ಟ್ ಆಗೋದ್ರಿಂದ ಅದು ತುಂಬಾ ಹೀಟ್ ಆಗಿರುತ್ತೆ. ಅದ್ರಲ್ಲಿ ಸುಮಾರು ಏನೇನಿರುತ್ತೆ ಅದ್ರಲ್ಲಿ ಸಾರಾಂಶ ಅದ್ರಲ್ಲಿ ಡೆಸ್ಟ್ರೈ ಆಗಿರುತ್ತೆ. ಸೊ ಇದೇನಪ್ಪಾ ಅಂತಂದ್ರೆ ಡೈರೆಕ್ಟ್ ನಮ್ಗೆ ಸೀಡ್ಸ್ ತಿಂದ್ರೆ ಏನ್ ಬೆನಿಫಿಟ್ ಇದೆ ಅದು ಬರೀ ಡೈರೆಕ್ಟ್ ನಮ್ಮ ದೇಹಕ್ಕೆ ಸಿಗುತ್ತೆ. ಇದು ರೂಮ್ ಟೆಂಪರೇಚರ್ ಗಿಂತ ಕಡಿಮೆ ಟೆಂಪರೇಚರ್ಲಿ ಎಕ್ಸ್ಟ್ರಾಕ್ಟ್ ಆಗುತ್ತೆ. ನೀವು ನೋಡ್ಬೋದು, ಇಲ್ಲಿ ನೋಡಿ, ತುಂಬಾ ಕೂಲ್ ಆಗಿರ್ತದೆ ಆಯಿಲ್. ಸೊ ಇವಾಗ ಈ ಕಲರ್ ಇರ್ತದೆ, ಇದು ಗಸಿ ಮಿಕ್ಸ್ ಆಗಿರ್ತದೆ. ಇದು ನಾವು 3 days 4 days ನಮ್ಮಲ್ಲಿ ಹೋಲ್ಡ್ ಮಾಡ್ತೀವಿ, ಇಟ್ಕೊಳ್ತೀವಿ. ಸೊ ಅವಾಗ ತಿಳಿ ಬರ್ತದೆ, ತಿಳಿ ಬಂದದನ್ನ ಕೊಡ್ತೀವಿ. ಇದು ಗಸಿ ಮಿಕ್ಸ್ ಆಗಿರುತ್ತೆ, ಸೊ ಕಲರ್ ಚೇಂಜ್ ಆಗಿರುತ್ತೆ. ನಾವು ಗಸಿ ಎಲ್ಲ ಫಿಲ್ಟರ್ ಆದಾಗ ನೋಡಿ ಈ ತರ ಕಲರ್ ಬರ್ತದೆ. ಇದು 3 days ಬ್ಯಾಕ್, 3 days 4 days ಬ್ಯಾಕ್. ಇದು ನೋಡಿ ಈ ತರ ಆಯಿಲ್ ಈ ತರ ಕಲರ್ ಇರ್ತದೆ. ಇದು ಕಡಲೆಕಾಯಿ ಎಣ್ಣೆ. 3 days ಬ್ಯಾಕ್ ಮಾಡಿ. 3 days ಬ್ಯಾಕ್ ಮಾಡಿರೋದು. ಅದು ಇವಾಗ ಮಾಡಿರೋದ್ರಿಂದ ಗಸಿ ಮಿಕ್ಸ್ ಆಗಿದೆ, ಅದು ಕಲರ್ ಚೇಂಜ್ ಇದೆ. ಸೊ ಹಾಗಾಗಿ ಅದು ಸೆಟ್ಲ್ ಆದಾಗ ಚೆನ್ನಾಗಿ ಈ ಕಲರ್ ಬರ್ತದೆ. ಇದು ನಾವು ಎಡಿಬಲ್ಗೆ ಇದು ಕ್ವಾಲಿಫೈಡ್ ಆಗಿರುತ್ತೆ. ಸರ್, ಇವಾಗ ಟೋಟಲ್ ಆಗಿ ಎಷ್ಟು ಕೆಜಿ ಹಾಕಿದಿರ ಸರ್? ಇವಾಗ ನಾವು 17 kg ಹಾಕಿದೀವಿ. 17 kg ಹಾಕಿದಿರ? ಹೌದು. ಇದು 5.5 ಲೀಟರ್ ಆಯಿಲ್ ಬರ್ತದೆ. 17 kg ಹಾಕಿದ್ರೆ 5.5 ಲೀಟರ್ ಆಯಿಲ್ ಬರುತ್ತೆ. 3 kgಗೆ 1 ಲೀಟರ್. ಸರ್, ಇವಾಗ ರೈಟ್ ಎಷ್ಟಿದೆ ಸರ್ ಒಂದು ಕೆಜಿ ಕಡಲೆ ಬೀಜ? ಸರ್ ಇವಾಗ 100+ ಇದೆ ಸರ್. 100+ ಇದೆ. ಸರ್ 100+ ಇದೆ ಅಂತಂದ್ರೆ ನಾವು 400 ರೂಪಾಯಿಗೆ ಸೇಲ್ ಮಾಡ್ತಾ ಇದೀವಿ 1 ಲೀಟರ್ ಆಯಿಲ್ ಇದು. ಸೊ ನಮ್ಗೆ ಇದ್ರಲ್ಲಿ ಏನು ಬೆನಿಫಿಟ್ ಇಲ್ಲ. ನಮ್ಗೆ ಇಂಡಿ ಕ್ಯಾಟಲ್ ಫೀಡ್ಗೆ ಹೋಗುತ್ತೆ, ನೀವು ನೋಡ್ಬೋದು ಅಲ್ಲಿ. ಸರ್ ಬನ್ನಿ ಸರ್ ನೋಡಿ, ಇದು ಕ್ಯಾಟಲ್ಗೆ ಒಳ್ಳೆ ಫುಡ್. ಇದು ಹಿಂಡಿ ಅಂತೀವಿ, ಕಡಲೆಕಾಯಿ ಹಿಂಡಿ. ಕ್ಯಾಟಲ್ಗೆ ಒಳ್ಳೆ ಫುಡ್ ಇದು. ಇದು ಅಂದ್ರೆ ಹಸುಗಳಿಗೆ ಎಸ್ಪೆಷಲಿ ಹಾಲು ಕೊಡೋದಕ್ಕೆ ಇನ್ನೂ ಚೆನ್ನಾಗಿರ್ತದೆ. ಅವು ಹಾಲು ಕೊಡೋದ್ರ ಜೊತೆಗೆ ಅವು ಕೆಡೋದಿಲ್ಲ, ಹಸುಗಳು ಚೆನ್ನಾಗಿರ್ತವೆ, ಮೈ ಹಂಗೆ ಇರ್ತದೆ, ಚೆನ್ನಾಗಿರ್ತದೆ. ಒಳ್ಳೆ ಫುಡ್ ಹೇಳ್ಬೇಕು ಅಂದ್ರೆ ಹಸುಗಳಿಗೆ. ಸೊ ಹಾಗಾಗಿ ಇದು ಕ್ಯಾಟಲ್ ಫೀಡ್ಗೆ ಹೋಗುತ್ತೆ. ನಮ್ದು ಅದು ಆಯಿಲ್ ಏನಪ್ಪಾ ಅಂದ್ರೆ ಮಾರ್ಜಿನ್ ಇದು 50 ರೂಪೀಸ್ ಸೇಲ್ ಮಾಡ್ತೀವಿ, ಸಮಥಿಂಗ್ ಪರ್ ಕೆಜಿ. 1 ರೂಪಾಯಿ 2 ರೂಪಾಯಿ ಡಿಫ್ರೆನ್ಸ್ ಇರ್ತದೆ. 50 ರೂಪೀಸ್ ಸೇಲ್ ಮಾಡ್ತೀವಿ. ಸೊ ಹಾಗಾಗಿ ನಮ್ಗೆ ಇದೇ ಮಾರ್ಜಿನ್. ಹೌದು. ನೋಡಿ, ಇಲ್ಲಿ ಕಡಲೆಕಾಯಿ ಎಣ್ಣೆಯಲ್ಲಿ ತೆಗ್ದಿ ಬಂದಿರೋ ಇದು ಹಿಂಡಿ, ಇದು ಕೇಕು. ಇದನ್ನೆಲ್ಲ ಹಸುಗಳಿಗೆ ಕೊಡ್ತಾರೆ, ಇದರಿಂದಾನೇ ಇವ್ರಿಗೆ ಲಾಭ ಅಂತೆ. ಸರ್, ಇವಾಗ 17 kg ಹಾಕಿದ್ರ ಅಂದ್ರೆ ಕೆಜಿಗೆ 100 ರೂಪಾಯಿ ಅಂದ್ರು. 17 kgಗೆ 17 kg 1700 ರೂಪಾಯಿ ಸರ್. 17 kgಗೆ 1700 ರೂಪಾಯಿ ಆಯ್ತು. ಹೌದು. 1700 ರೂಪಾಯಿಗೆ 5 kg ಬರುತ್ತೆ. ಹೌದು ಸರ್. ಇವಾಗ ಈ ಸನ್ ಪ್ಯೂರ್ ಅವೆಲ್ಲ ಮಾರ್ಕೆಟ್ ಅಲ್ಲಿ ಸಿಗೋ ಎಣ್ಣೆ
ಬರೀ ಅವರು ಲೀಟ್ರಿಗೆ 60 ರೂಪಾಯಿನೋ ಎಷ್ಟೋ ಇದೆ, 80 ರೂಪಾಯಿನೋ ಇನ್ನ ಜಾಸ್ತಿ ಇದೆ, ಬಟ್ ಅದು ಇಲ್ಲ ಜಾಸ್ತಿ ಇದೆ. ಏನಂತ ಅಲ್ಲ, ಅವ್ರನ್ನ ಕೇಳ್ಬೇಕು ಸರ್. ನಾವು ಇದು ನೋಡಿ, ಇವಾಗ ನೀವು ಕಣ್ಣೆದ್ರಿಗೆ ಮಾಡ್ತಾ ಇದೀವಿ ಹಾ ಹಾ ನೋಡಿ, ಇದು ಆಯಿಲು ಹಾ ಹಾ ಇದು ಗಸಿ ಜಾಸ್ತಿ ಇರೋದ್ರಿಂದ ವಾಪಸ್ ಇನ್ನೊಂದ್ಸತಿ ಹಾಕ್ತಿವಿ, ಹಾ 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 ಇವಾಗ ಚೆನ್ನಾಗ್ ಬರ್ತದೆ ಹಾ ಹಾ ನೋಡಿ. ಈ ತರ ಹಾ ಇದು ಸೆಟ್ಲ್ ಆದ್ಮೇಲೆ ನಾವೇನು ಫಿಲ್ಟರ್ ಆಗ್ಲಿ, ಪ್ರಿಸರ್ವೇಟಿವ್ ಆಗ್ಲಿ, ಹಾ. ಪ್ರಿಸರ್ವೇಟಿವ್ ಯಾವ್ದು ನಾವು ಯಾಡ್ ಮಾಡೋದಿಲ್ಲ. ಸರ್ ಇದು ಒಳಗಡೆ ಇದು ಮರನೇ ಅಲ್ವಾ ನುರಿತಾ ಇರೋದು? ಇದು ಮರನೇ, ಹಾ. ಇದು ಮರನೇ, ನೀವು ನೋಡ್ಬೋದು. ಹಾ. ಇದು ಮರನೇ, ಹಾ. ಇದು ಈ ಸಪೋರ್ಟಿಂಗ್ ಪಾರ್ಟಿಕಲ್ ಮಾತ್ರ ಮೆಟಲ್ ಮಾತ್ರ, ಹೌದು ಅಷ್ಟೇ ಸರ್. ಏನು ಜಾಸ್ತಿ ಏನು ಸೌಂಡ್ ಇಲ್ಲ, ಏನಿಲ್ಲ, ಆರಾಮಾಗಿ ಹೌದು ಇದಾಗ್ತಾ ಹೌದು. ಇದೆ. ಸೌಂಡ್ ಇಲ್ಲ, ಹಾ. ಹೀಟ್ ಇಲ್ಲ. ಇಲ್ಲಿ ನೋಡಿ, ನೀವು ನೋಡ್ಬೋದು ಹೌದು, ಹೌದು. ಎಕ್ಸ್ಪ್ರೆಷನ್ ನೋಡಿ, ಹಾ. ನೋಡಿ ಹೀಟ್ ಜಾಸ್ತಿ, ಹೀಟ್ ರೈಸ್ ಜಾಸ್ತಿ ಆಗಲ್ಲ ನೋಡಿ. ಇಲ್ಲಿಂದ ಫುಲ್ಲು ಹಾ. ಎಲ್ಲಾ ಮಿಕ್ಸ್ ನುರ್ದಿ ಹ್ಮ್. ಇಲ್ಲಿಂದ ಹ್ಮ್. ನೋಡಿ ಇಲ್ಲಿ ಬರ್ತಾ ಇದೆ ಆಯಿಲ್. ಹೌದು. ನೋಡಿ ಇಲ್ಲಿ ಬರ್ತಾ ಇದೆ. ಹ್ಮ್. ಪ್ಯೂರ್ ಅಂದ್ರೆ ಪ್ಯೂರೆಸ್ಟ್ ಆಯಿಲ್. ಹೌದು. ನಿಮಗೆ ಆ ಅಂಗಡಿಗಳಲ್ಲಿ ಸಿಗೋ ಈ ಸನ್ಫ್ಲವರ್ ಇರ್ಬೋದು, ಅವೆಲ್ಲ ಏನು ಅಂದ್ರೆ ಪೆಟ್ರೋಲ್ ನ ಹೆಂಗ್ ತೆಗಿತಾರೋ ಭೂಮಿಯಿಂದ, ಹಾ. ಆ ತರ ಆಯಿಲ್ ನ ಕೆಳಗಡೆ ಭೂಮಿಯಿಂದ ತೆಗಿಯೋಂತ ಆಯಿಲ್ ಅದು. ಹೌದು. ಇದೆಲ್ಲ ನ್ಯಾಚುರಲ್. ಹೌದು ನೋಡಿ ಸರ್, ನಿಮ್ ಹತ್ರ ಇದ್ಬಿಟ್ರೆ ಇನ್ನ ಬೇರೆ ಬೇರೆ ಯಾವ್ದಾದ್ರು? ನಮ್ಮಲ್ಲಿ ಎಲ್ಲ ಇದೆ, ಹಾ. ಎಲ್ಲ ಆಯಿಲ್ ಸಿಗುತ್ತೆ. ಎಕ್ಸ್ಪೆಷಲ್ ನಾವೇ ಮಾಡೋದು. ಹಾ. ನಾವು ಎಡಿಬಲ್ ಮಾತ್ರ ಇಲ್ಲಿ ಮಾಡ್ತೀವಿ. ಹ್ಮ್. ನಾನ್ ಎಡಿಬಲ್ ಅಂದ್ರೆ ಉದಾಹರಣೆಗೆ ಇವಾಗ ಕ್ಯಾಸ್ಟರ್ ಆಯಿಲ್, ಹಾ ಹಾ ಅದು ಕಲ್ಗಾಣದಲ್ಲಿ ಮಾಡಬೇಕು. ಹಾ ಹಾ ಇನ್ನೊಂದು ಕುಸುಬಿ ಅಂತ ಬರ್ತದೆ, ಹಾ ಹಾ ಅದನ್ನ ಕಲ್ಗಾಣದಲ್ಲಿ ಮಾಡ್ಬೇಕು. ಹ್ಮ್. ಯಾಕಂದ್ರೆ ಅದು ಇದು ತಡೆಯಲ್ಲ, ಮರ ಹಾ ತಡೆಯಲ್ಲ, ಅದು ಗಟ್ಟಿ ಇರುತ್ತೆ ಸೀಡ್ಸ್. ಹಾ ಹಾ ಹಾಗಾಗಿ ನಾವು ಎಡಿಬಲ್ ಮಾತ್ರ ಇಲ್ಲಿ ಮಾಡ್ತೀವಿ. ಹಾ ಉದಾಹರಣೆಗೆ ಕಡಲೆಕಾಯಿ, ಹಾ ಎಳ್ಳು, ಹುಚ್ಚೆಳ್ಳು, ಹಾ. ಕೊಬ್ಬರಿ ಎಣ್ಣೆ ಎಲ್ಲ ನಾವು ಇಲ್ಲೇ ಮಾಡೋದು. ಇಲ್ಲೇ ಮಾಡೋದು. ಕಲ್ಗಾಣದಲ್ಲಿ ಯಾವ್ದು ಮಾಡ್ಬೇಕು, ನಮ್ದು ಇನ್ನೊಂದು ಯೂನಿಟ್ ಇದೆ, ಅಲ್ಲಿ ಮಾಡ್ತೀವಿ. ಹಾ ಸರ್, ಇವಾಗ ಬೇರೆ ಬೇರೆ ಆಯಿಲ್ಗಳು ಯಾವ್ಯಾವ್ದಿದೆ ತೋರಿಸ್ಬೋದಾ ಸರ್? ಬೇರೆ ಬೇರೆ ಸಾಮಾನ್ಯವಾಗಿ ಇಲ್ಲಿ ಜಾಸ್ತಿ ಮೂವಿಂಗ್ ಕಡಲೆಕಾಯಿ ಎಣ್ಣೆನೆ. ಹಾ. ನೋಡಿ, ಇದು ಕಡಲೆಕಾಯಿ ಎಣ್ಣೆ, ಇದೆಲ್ಲ ಕಡಲೆಕಾಯಿ ಪೂರ ಎಣ್ಣೆ. ಇದೆ. ಹಾ, ಹಾ ಎಲ್ಲ ಕಡಲೆಕಾಯಿ ಎಣ್ಣೆನೆ. ಹಾ ಹಾ ನೋಡಿ, ಇಲ್ಲಿದೆ ನೋಡಿ, ನಿನ್ನೆ ರುಬ್ಬಿಟ್ಟಿದೀವಿ. ಹಾ. ಇದು ಇದು ಇದ್ಯಾವ್ದು ಸರ್? ಇದು ಇದು ಕೊಬ್ಬರಿ ಎಣ್ಣೆ. ಇದು ಕೊಬ್ಬರಿ ಎಣ್ಣೆ. ನೆನ್ನೆ ನೋಡಿ ನೋಡಿ ಎಷ್ಟು ಹ್ಮ್ ಪ್ಯೂರ್ ಆಗಿದೆ. ಕೊಬ್ಬರಿ ಎಣ್ಣೆ ನ್ಯಾಚುರಲ್ ಹ್ಮ್. ಕೊಬ್ಬರಿ ಆಗಿ ಇಲ್ಲೇ ನುರ್ದಿ ನಿಮಗೆ ಮಾಡ್ಕೊಡೋ ಅಂತದ್ದು. ಹ್ಮ್ ಆರಾಮಾಗಿ ನೀವು ಮನೆ, ನೀವು ಯಾವ್ದೇ ರೋಗಗಳೆಲ್ಲ ಬರಲ್ಲ. ಹ್ಮ್ ಆ ಎಸ್ಪೆಷಲಿ ಗುಡ್ ಕೊಲೆಸ್ಟ್ರಾಲ್ ಇದು. ಗುಡ್ ಕೊಲೆಸ್ಟ್ರಾಲ್. ನಿಮ್ಗೆ ಅಂಗಡಿಗಳೆಲ್ಲ ಸನ್ಪ್ಯೂರ್ ಎಲ್ಲ ಸಿಗುತ್ತಲ್ಲ, ಅದೆಲ್ಲ ಬ್ಯಾಡ್ ಕೊಲೆಸ್ಟ್ರಾಲ್. ಹೌದು ಅದೆಲ್ಲ ನಿಮಗೆ, ನೀವು ಬೇಕಾದ್ರೆ ಸರ್ಚ್ ಮಾಡ್ಬೋದು. ನೀವು ಅದೆಲ್ಲ ಭೂಮಿ ಒಳಗಿಂದ ನಿಮಗೆ ಪೆಟ್ರೋಲ್ ತೆಗಿಯೋ ತರ ಹೌದು. ಅದನ್ನ ತೆಗ್ದ್ಬಿಟ್ಟು ನಿಮಗೆ ಮಾರ್ತಾ ಇದಾರೆ ಹೌದು. ಅಷ್ಟು ಕಮ್ಮಿಗೆ. ಹ್ಮ್. ನೋಡಿ, ಇಲ್ಲಿ ಪ್ಯೂರ್ ಆಗಿ ಕೊಬ್ಬರಿ ಎಣ್ಣೆನ ಲೈವ್ ಆಗಿ ಲೈವ್ ಅಲ್ಲಿ ಹ್ಮ್. ಎಲ್ಲ ಮಾಡಿ ನಿಮಗೆ ಕೊಡ್ತಾರೆ. ನೀವು ಇಲ್ಲೇ ಸರ್, ಬೈ ಬೇರೆ ಮಾಡಿ. ಇಲ್ಲೆಲ್ಲ ಯಾವ್ದಿರುತ್ತೆ ಸರ್? ನೋಡಿ, ಇದು ಕೊಬ್ಬರಿ ಎಣ್ಣೆ ಅದು. ಹಾ. ನೋಡಿ, ಇದು ಎಳ್ಳೆಣ್ಣೆ. ಇದು ಎಳ್ಳೆ ಎಣ್ಣೆನಾ? ಎಳ್ಳೆಣ್ಣೆ. ಹಾ, ನೋಡಿ ನೋಡಿ, ಇದು ಎಳ್ಳೆಣ್ಣೆ. ಸೀಸಮ್ ಆಯಿಲ್ ಅಂತಾರೆ, ಹಾ ಹಾ ಎಳ್ಳೆಣ್ಣೆ. ಹಾ. ನೋಡಿ, ಇದು ಸನ್ಫ್ಲವರ್. ಇದು ಸನ್ಫ್ಲವರ್. ಹೌದು ಇದು ಸೂರ್ಯಕಾಂತಿ ಎಣ್ಣೆ. ಹೌದು. ಸನ್ಫ್ಲವರ್. ಹ್ಮ್. ನೋಡಿ ಎಷ್ಟು ಪ್ಯೂರ್ ಆಗಿದೆ. ಹ್ಮ್ ನೋಡಿ. ಇಲ್ಲಿ ನೋಡಿ, ಇದು ಬಾದಾಮಿ ಎಣ್ಣೆ. ನಾವೇ ಮಾಡೋದು, ಓನ್ ಆಗಿ ಮಾಡೋದು ಬಾದಾಮಿ ಎಣ್ಣೆ. ಅದಿದಾ? ಬಾದಾಮಿ ಎಣ್ಣೆ. ನೋಡಿ ನೋಡಿ ಇಲ್ಲಿ ಬಾದಾಮಿ ಎಣ್ಣೆ. ಇದು ಬಾದಾಮಿ ಎಣ್ಣೆ. ನಾವೇ ಮಾಡೋದು, ಇವರೇ ಮಾಡೋದು. ಸರ್, ಇದು ಸನ್ಫ್ಲವರ್ ಇನ್ನೊಂದ್ಸರಿ ತೋರಿಸಿ. ಸನ್ಫ್ಲವರ್. ನೋಡಿ ಇಲ್ಲಿ ಸನ್ಫ್ಲವರ್. ನೋಡಿ ಸನ್ಫ್ಲವರ್ ಎಷ್ಟು ಪ್ಯೂರ್ ಆಗಿದೆ. ನೋಡಿ ಕಲರ್ ನೋಡಿ. ನೀವು ಸ್ಮೆಲ್ ನೋಡಿ ಫಸ್ಟ್. ಸ್ಮೆಲ್ ನೋಡಿ. ಸ್ಮೆಲ್ ಆಗಿರ್ಬೋದು, ಕಲರ್ ಆಗಿರ್ಬೋದು, ಎಷ್ಟು ಸಕ್ಕದಾಗೈತೆ. ನೋಡಿ, ಇಂತ ನ್ಯಾಚುರಲ್ ಪ್ಯೂರ್ ಎಣ್ಣೆ ನ್ಯಾಚುರಲ್ ತಗೊಂಡು ತಿನ್ನಿ. ಹೌದು. ಒಂದ್ 50 ರೂಪಾಯಿ ಜಾಸ್ತಿ ಇರುತ್ತೆ. ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ಖರ್ಚು ಮಾಡೋದಕ್ಕಿಂತ, ಹೌದು. ಹಾಸ್ಪಿಟ್ಲಿಗೆಲ್ಲ ಹೋಗಿ ಸುರಿಯೋದಕ್ಕಿಂತ ಒಂದ್ 100 ರೂಪಾಯಿ 50 ರೂಪಾಯಿ ಜಾಸ್ತಿ ಇರ್ಬೋದು. ಒಳ್ಳೆ ಎಣ್ಣೆ. ಹೌದು. ಬಾರ್ಟ್ ತುಂಬಾ ಒಳ್ಳೆ ಎಕ್ಸ್ಪ್ರೆಸ್. ಸರ್, 100 ರೂಪಾಯಿ 50 ರೂಪಾಯಿ ಜಾಸ್ತಿ ಇರ್ಬೋದು. ಬಳಸ್ಬೇಕಾದ್ರೆ ಸ್ವಲ್ಪ ಅದಕ್ಕಿಂತ ಕಮ್ಮಿ ಬಳಸಿ. ಇನ್ನೂ ಒಂದು ವಿಚಾರ ಏನಂದ್ರೆ, ಕಡಲೆಕಾಯಿ ಎಣ್ಣೆ ನಮ್ಮಲ್ಲಿ ತಿಕ್ಕಿರ್ತದೆ. ಬೇರೆ ಕಡೆ ಆಯಿಲ್ ತಗೊಬಂದು ಅದು ಒಂದು 10 ಸ್ಪೂನ್ ಯೂಸ್ ಮಾಡತ್ತವ, ಇದನ್ನ ಒಂದು 6 ರಿಂದ 7 ಸ್ಪೂನ್ ಹಾಕಿದ್ರೆ ಸಾಕು. ಅಲ್ಲೇ ದುಡ್ಡು ಉಳಿಸ್ಬೋದು. ಫ್ರಾಗ್ರೆನ್ಸ್ ಚೆನ್ನಾಗಿರ್ತದೆ, ಅಡಿಗೆ ಚೆನ್ನಾಗಿರುತ್ತೆ. ಎಕ್ಸ್ಪೆಷಲಿ ನಿಮ್ಗೆ ಏನಪ್ಪಾ ಅಂದ್ರೆ ಅಡಿಗೆ ಮನೆ ಚೆನ್ನಾಗಿರ್ಬೇಕು ಮೇನ್. ಯಾವ ಕಾಯಿಲೆನೂ ಬರಲ್ಲ. ಹೌದು ಸರ್. ಓಕೆ. ನೋಡಿ, ಇಲ್ಲಿ ಕೊಬ್ಬರಿ ಎಣ್ಣೆ ಎಷ್ಟು ಪ್ಯೂರ್ ಆಗಿದೆ ನೋಡ್ಬೋದು ನೀವು ಇಲ್ಲಿ. ಆಹಾ, ಸ್ಮೆಲ್ ನೋಡಿ, ಘಮ 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 ಅಂತ ಐತೆ ಕೊಬ್ಬರಿ. ಸರ್, ಇದು ಎಷ್ಟು ಅವರ್ ಬೇಕು ಸರ್? 17 kg ಎಲ್ಲ ಬ್ಯಾಚ್ 3/4 ಗಂಟೆ. 3/4 ಗಂಟೆ. ಸಾರಿ, 3/4 ಗಂಟೆ. 45 ಮಿನಿಟ್ಸ್. 45 ಮಿನಿಟ್ಸ್ ಒಂದು ಬ್ಯಾಚ್. ಒಂದು 17 kg ನುರಿಯಕ್ಕೆ. ಹೌದು. ನೋಡಿದ ಹಂಗೆ ಕೆಳಗಡೆ ಆಯಿಲ್ ಹೋಗ್ತಾ ಇರ್ತದೆ. ಇದು ಹಿಂಡಿ ಹಿಂಗೆ ಮೇಲೆ ಉಳ್ಕೊಂತದೆ. ಹೌದು. ನೋಡಿ, ಫುಲ್ ಆಯಿಲ್ ನೋಡಿ ಹೆಂಗ್ ಪ್ರೋಸೆಸ್ ಆಗ್ತಾ ಇದೆ. ನೋಡಿ ನೋಡಿ ನೋಡಿ, ಫುಲ್
ಆಯಿಲ್ ಇನ್ನ ಅದ್ರಲ್ಲಿ ಹಂಗೆ ಉಳ್ಕೊಂಡಿರೋದೆಲ್ಲ ಮೇಲೆ ಹಂಗೆ ಇರುತ್ತೆ. ಹಿಂಡಿ ಹಂಗೆ ಉಳ್ಕೊತದೆ, ಆಯಿಲ್ ಹಂಗೆ ಆಟೋಮೆಟಿಕ್ ಕೆಳಗಡೆ ಬರ್ತದೆ. ಹೌದೌದೌದು ಸರ್, ನೋಡಿ ಇಲ್ಲಿ ಆಯಿಲ್ ಎಷ್ಟು ಕ್ಲೀನ್ ಆಗಿ ನುರಿತಾ ಇದೆ. ನ್ಯಾಚುರಲ್ ಆ ಸ್ಮೆಲ್ಲು, ಆ ಕಡಲೆಕಾಯಿ ಬೀಜ ಸ್ಮೆಲ್ ಎಲ್ಲ ಎಷ್ಟು ಕ್ಲೀನ್ ಆಗಿ ಬರ್ತಾ ಇದೆ. ಸರ್ ಇದು ನೀವು ಕೊಬ್ಬರಿ ಎಲ್ಲ ಹೆಂಗೆ ನೀವೇ ತರಿಸ್ತೀರಾ ಅಥವಾ ನಾವೇ ತರಿಸ್ತೀವಿ ಸರ್, ತಿಪ್ಟೂರಿಂದ ತರಿಸೋದು, ನಾವು ಬೇರೆ ಎಲ್ಲಿ ತರಿಸಲ್ಲ. ತಿಪ್ಟೂರಿಂದ ತರಿಸ್ತೀವಿ. ನಮ್ಮ ಸ್ಟಾಕ್ ಖಾಲಿ ಆಗ್ತಿದ್ದಂಗೆ ತರಿಸ್ತೀವಿ. ನಾವು ಎಷ್ಟು ಬೇಕೋ ಅಷ್ಟು ಜಾಸ್ತಿ ಇಟ್ಕೊಳ್ಳಲ್ಲ, ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿರ್ತೀವಿ. ಹಾಗಾಗಿ ನಾವು ಸ್ಟಾಕ್ ಖಾಲಿ ಆದ ತಕ್ಷಣ ನಾವು ರುಬ್ಕೋತೀವಿ ಸರ್, ಯಾವುದೇ ಆಯಿಲ್ ಆದ್ರೂ ಅಷ್ಟೇ. ಸರ್ ನೀವು ಎಲ್ಲಿಂದ ಬಂದಿರೋ ಸರ್? ಸರ್ ನಾವು ಇಲ್ಲೇ ಶ್ರೀನಿವಾಸ ನಗರದಿಂದ. ಶ್ರೀನಿವಾಸ ನಗರ ಮನೆಯಿಂದ ಇಲ್ಲೇನಾ? ಹೌದು. ನೋಡಿ ಫುಲ್ಲು ನುರಿತಾ ಇದೆ. ಮರದ ಗಾಣದ ಎಣ್ಣೆ, ಅಪ್ಪಟ ಮರದ ಗಾಣದ ಎಣ್ಣೆ ಸರ್. ಇದೆಲ್ಲ ಮಿಷಿನ್ ಎಲ್ಲ ಎಷ್ಟು ಏನು ಹೆಂಗೆ ಸೆಟಪ್ ಸರ್? ಇದನ್ನ ಕೊಯಂಬತ್ತೂರಿಂದ ನಾವು ತರಿಸ್ತೀವಿ. ಶ್ರೀರಂಗಂ ಟೆಕ್ನಾಲಜೀಸ್ ಅಂತ ನಮ್ಗೆ ಇಲ್ಲೇ ಬಂದವರು ಇನ್ಸ್ಟಾಲ್ ಮಾಡ್ಬಿಟ್ಟು ಹೋಗ್ತಾರೆ. ಸೊ ಹಾಗಾಗಿ ಇದ್ರಲ್ಲಿ ನಮ್ಗೆ ಏನು ಬೆನಿಫಿಟ್ ಏನಪ್ಪಾ ಅಂತಂದ್ರೆ, ಇದ್ರಲ್ಲಿ ಎರಡು ವುಡ್ ಕ್ರಶಿಂಗ್ ಪಾರ್ಟ್ ಏನಿದೆ, ಇದನ್ನ ಕ್ರಷರ್ ಅಂತೀವಿ, ಮುಂಡು ಅಂತೀವಿ. ಇದು ವುಡ್. ಸೊ ಏನಪ್ಪಾ ಅಂದ್ರೆ ನೋಡಿ, ಇದು ಕೈಯಲ್ಲಿ ನೀವು ಮುಟ್ಬೋದು. ಬೇರೆ ಕಬ್ಬಿಣದ ಮಿಷಿನ್ ಆದ್ರೆ ಮುಟ್ಟೋಕೆ ಆಗಲ್ಲ, ಅಷ್ಟು ಟೆಂಪರೇಚರ್ ಜಾಸ್ತಿ ಇರುತ್ತೆ. ಅಂದ್ರೆ ಅಲ್ಲಿ ಬರ್ತಕ್ಕಂತ ಆಯಿಲ್ ಹೆಂಗಿರುತ್ತೆ ಅಂತಂದ್ರೆ, ಫಸ್ಟ್ ಒಂದ್ಸತಿ ಕುಕ್ ಮಾಡ್ದಂಗೆ, ಸ್ಟಾರ್ಟಿಂಗ್ ಬರುವಾಗ್ಲೇ ಒಂದ್ಸತಿ ಕುಕ್ ಮಾಡ್ದಂಗೆ ಇರ್ತದೆ. ಅದು ಮೇನ್. ಇದು ನಮ್ಮಲ್ಲಿ ಕಡ್ಲೆಕಾಯಿ ತಿಂದ್ರೆ ಏನ್ ಬೆನಿಫಿಟ್ ಇರ್ತದೆ, ಕಡ್ಲೆಕಾಯಿ ಅಂತಲ್ಲ ಯಾವುದೇ ಆದ್ರೂ ಅದೇ ಬೆನಿಫಿಟ್ ಇರ್ತದೆ. ಕಡಿಮೆ ಟೆಂಪರೇಚರ್, ತುಂಬಾ ಲೋಯೆಸ್ಟ್ ಕಡಿಮೆ ಟೆಂಪರೇಚರ್ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಆಯಿಲ್, ಅದು ಬೆನಿಫಿಟ್. ಸರ್ ಇದು ಮೇಲಿರೋದು ಇದು ಮೋಟ್ರಾ ಸರ್? ಅದು ಮೋಟ್ರು. ಈ ವುಡ್ ನಾವು ಚೇಂಜ್ ಮಾಡ್ತಾ ಇರ್ತೀವಿ. ಇವಾಗ ಕಡ್ಲೆಕಾಯಿ ಹಾಕಿದೀವಿ, ಸಪೋಸ್ ನಾವು ನೆಕ್ಸ್ಟ್ ಕೊಬ್ಬರಿ ಹಾಕ್ಬೇಕು ಅಂತಂದ್ರೆ ನಾವು ಇದನ್ನ ರಿಮೂವ್ ಮಾಡ್ಬೇಕು, ಕ್ಲೀನ್ ಮಾಡ್ಬೇಕು. ಹಾಗಾಗಿ ನಾವು ಇದನ್ನ ಲಿಫ್ಟ್ ಮಾಡಕ್ಕೋಸ್ಕರ ನೆಕ್ಸ್ಟ್ ಅಲ್ಲಿ ಕೊಟ್ಟಿದ್ದೀರಾ. ಓಕೆ ಸರ್, ಇದು ಅದೇ ಲಿಫ್ಟ್ ಯಾವ್ದು? ಇದು ಲಿಫ್ಟ್ ಮಾಡಕ್ಕ? ಹೌದೌದು. ಇದನ್ನ ಲಿಫ್ಟ್ ಮಾಡ್ಬಿಟ್ಟು ಬೇರೆದ್ ಹಾಕಕ್ಕೆ? ಇದು ವುಡ್ ಕ್ಲೀನ್ ಮಾಡ್ಬಿಟ್ಟು ಹಂಗೆ ಹಾಕ್ತಿವಿ, ಬೇರೆ ಸೀಡ್ಸ್ ಹಾಕ್ದಾಗ. ಇಲ್ಲಿ ಮೋಟರ್ ಇದೆ. ಮೋಟ್ರು 3 HP ಮೋಟರ್ ಇದೆ, 3 ಫೇಸ್ ಮೋಟರ್ ಇರ್ತದೆ. ಸೊ ಇದನ್ನ ನೀವು ನೋಡ್ಬೋದು. ಇದು ಏನ್ ಸ್ಪೀಡ್ ಅಲ್ಲಿ ಸುತ್ತಾ ಇದೆ ಅಂತಂದ್ರೆ, ಮೊದ್ಲು ಬುಲ್ ಸ್ಪೀಡ್ ಇತ್ತಲ್ಲ, ಬುಲ್ ಸ್ಪೀಡ್ ಎತ್ತು ಕಟ್ಕೊಂಡು ಎತ್ತರ. ಸೊ ಇವಾಗ ಮೋಟಾರ್ ಅಷ್ಟೇ, ಬೇರೆ ಎಲ್ಲ ಸೇಮ್ ಅದೇ ಪ್ರಾಸೆಸ್. ಇದು ಸುತ್ತೋದು ಅದೇ ಇದು ರೊಟೇಟ್ ಆಗೋದು ಈ ಬುಲ್ ಸ್ಪೀಡ್. ಹೌದೌದು, ಸುತ್ತೋದು ಎಲ್ಲ ಫುಲ್ ಎಲ್ಲಾ ತರ ಮರ ಎಲ್ಲ ಸೇಮ್ ಅವಾಗ ಹೆಂಗೆ ಎತ್ತುಗಳು ಸುತ್ತಾ ಇತ್ತೋ ಅದೇ ಸ್ಪೀಡ್ ಅಲ್ಲಿ ಇವಾಗ ಅದೇ ಸ್ಪೀಡ್. ಮೋಟರ್ ಅಷ್ಟೇ, ಮೋಟರ್ ಅಷ್ಟೇ, ಇನ್ನೇನು ಡಿಫ್ರೆನ್ಸ್? ಏನು ಡಿಫ್ರೆನ್ಸ್ ಏನಿಲ್ಲ. ಎತ್ತು ಬದಲು ಮೋಟರ್ ಇದೆ. ಫುಲ್ ಕಡ್ಲೆ ಬೀಜ ಎಲ್ಲ ಸ್ಟಾಕ್ ಇಟ್ಟಿದ್ದಾರೆ. ಬೇಕಿದ್ರೆ ನೀವು 5 kg ಎಲ್ಲ ಕೇಳಿದ್ರೆ ನಿಮಗೆ ಲೈವ್ ಅಲ್ಲೇ ಮಾಡ್ಕೊಡ್ತಾರೆ. ಸರ್ ಇದು 5 kg ಎಲ್ಲ ಬಂದ್ ಕಸ್ಟಮರ್ ಕೇಳಿದ್ರೆ ಲೈವ್ ಅಲ್ಲೇ ಮಾಡ್ಕೊಡ್ತೀರಲ್ಲ? ಮಾಡ್ಕೊಡ್ತೀವಿ, ಹಂಗೆ ಲೈವ್ ಅಲ್ಲೇ ಅವ್ರು ಮಾಡಿಸ್ಕೊಂಡು ತಗೊಂಡ್ ಹೋಗ್ಬೋದು. ಬಟ್ ಏನಪ್ಪಾ ಅಂತಂದ್ರೆ ಒಂದು 3 days 4 days ಹಂಗೆ ಇಡಬೇಕು ಅದನ್ನ. ಯಾಕಂದ್ರೆ ಕಡ್ಲೆಕಾಯಿ ಸಣ್ಣ ಪಾರ್ಟಿಕಲ್ಸ್ ಎಲ್ಲ ಬರ್ತದೆ, ಅದೆಲ್ಲ ಚೆನ್ನಾಗಿ ಸೆಟ್ಲ್ ಆಗ್ಬೇಕು. ಸೊ ಹಾಗಾಗಿ ಸೆಟ್ಲ್ ಆದ್ಮೇಲೆ ಅವ್ರು ಯಾವ್ದಕ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಡೀಪ್ ಫ್ರೈ ಆಗಿರ್ಬೋದು, ಒಗ್ಗರಣೆಗೆ ಆಗಿರ್ಬೋದು, ಯಾವ್ದಕ್ಕಾದ್ರೂ ಯೂಸ್ ಮಾಡ್ಬೋದು. ಒಂದು 3-4 days ಆಗ್ಬೇಕು. 3-4 days ಅಂದ್ರೆ ಸೆಟ್ಲ್ಮೆಂಟ್ ಆಗುತ್ತೆ ಎಲ್ಲ. ಅದು ಸಣ್ಣ ಪಾರ್ಟಿಕಲ್ ಕೆಳಗೆ ಹೋಗಿ ಎಣ್ಣೆ ಮೇಲಕ್ಕೆ. ಹೌದು. ಹಾಗಾಗಿ ಒಂದು 3 days 4 days ಹಂಗೆ ಇಟ್ರೆ ನೀವು ಆಮೇಲೆ ಅದನ್ನ ಆರಾಮಾಗಿ ಯೂಸ್ ಮಾಡ್ಬೋದು, ಯಾವ್ದಕ್ಕಾದ್ರೂ ಯೂಸ್ ಮಾಡ್ಬೋದು. ನೋಡಿ ನೀವು ಮಾಡಿಸ್ಬಿಟ್ಟು ಈ ತರ 3-4 days ಇಟ್ರೆ ನೋಡಿ, ಇವತ್ತು ಮಾಡಿದ್ರೆ ಹಿಂಗಿರ್ತದೆ ಕಲರ್ ತೋರಿಸಿ. 3-4 days ಇಟ್ರೆ ಈ ತರ ಪ್ಯೂರೆಸ್ಟ್ ಆಗಿ ಪಾರ್ಟಿಕಲ್ಸ್ ಎಲ್ಲ ಕೆಳಗಡೆ ಹೋಗಿ ಮೇಲೆ ಎಣ್ಣೆ ಕ್ಲೀನ್ ಆಗಿರುತ್ತೆ. ಲೈವ್ ಅಲ್ಲಿ ಮಾಡಿದಾಗ ಈ ತರ ಇರುತ್ತೆ. ನೋಡಿ ಇಲ್ಲಿ ಎಷ್ಟು ಕ್ಲೀನ್ ಆಗಿ ಬರ್ತದೆ ನೋಡಿ, ನ್ಯಾಚುರಲ್ ಆಗಿ. ನೋಡಿ ಎಲ್ಲ ನುರ್ದೈತೆ. ಸರ್ ಇದು ಹಸಿ ಇದೆಯಲ್ಲ, ಅದನ್ನ ಅಲ್ಲಿ ಒಣ ಹಾಕಿದ್ರೆ ಒಣಗ್ಬಿಡುತ್ತೆ, ಆಮೇಲೆ ದನ ಕರುಗಳಿಗೆ ಕೊಡೋದಾ? ಹೌದು, ಒಂದು 1/2 hour ಬಿಟ್ರೆ ಗಟ್ಟಿ ಆಗ್ಬಿಡ್ತದೆ. ಆಮೇಲೆ ದನ ಕರುಗಳಿಗೆ ಅದನ್ನ ನೀರಲ್ಲಿ ನೆನೆಸ್ಬಿಟ್ಟು ಸ್ವಲ್ಪ ಜಾಸ್ತಿ ಹೊತ್ತು ನೆನೆಸ್ಬೇಕು. ನಮ್ದು ನೆನೆಸಿಬಿಟ್ಟು ಇಟ್ಬಿಟ್ಟು ಕೊಡ್ತಾರೆ. ಮುಗೀತು. ಫೈನಲಿ
ನೋಡಿ ಇದು ಹಿಂಡಿ ಹಿಂಗ್ ಕೈಯಲ್ಲಿ ಮುಟ್ಬೋದು, ಹಾ ಹಾ ಬಹಳ ತಣ್ಣಗಿರ್ತದೆ. ಹಾ ಹಾ ಇದು ಕಬ್ಬಿಣದ ಮಿಷಿನ್ ಆದ್ರೆ ಹಾ ಹಾ ತುಂಬಾ ಮುಟ್ಟಕ್ಕೆ ಆಗಲ್ಲ ಕೈಯಲ್ಲಿ, ಹಾ ತುಂಬ ಬೆಂಕಿ ಮುಟ್ದಂಗ ಆಗುತ್ತೆ. ಹ್ಮ್ ಹಾಗಾಗಿ ಇದ್ರಲ್ಲಿ ನಮ್ಮಲ್ಲಿ ಕಡಿಮೆ ಟೆಂಪರೇಚರ್ ಅಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಹ್ಮ್ ಹ್ಮ್ ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ನೋಡಿ, ಆ ಹಿಂಡಿನಲ್ಲಿ ಹಾ 2 ಮರ ಆದ್ರಿಂದ ಹಾ ಇದು ಮರನೇ ಹಾ ಹಾ ಇದು ಮರನೇ, ಹಾ ಹಾ ಸೊ ಹಾಗಾಗಿ ಇದು ಕ್ರಶ್ ಮಾಡಿದ್ರು ಹಾ ಇನ್ನ 20-25% ಆಯಿಲ್ ಇಲ್ಲಿ ಉಳಿಯುತ್ತೆ. ಹಾಗಾಗಿ ನಮ್ಮ ಹಿಂಡಿಗೆ ಡಿಮ್ಯಾಂಡ್, ಹಾ 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 ಕ್ಯಾಟಲ್ ಫೀಡ್ಗೆ ಹಾ ಬಹಳ ಒಳ್ಳೇದು. ಹಿಂಡಿ ನೋಡಿ ಇನ್ನ ಕಾಣಿಸ್ತಾ ಇದೆ, ನೋಡ್ಬೋದು ನೀವು. 20-25% ಆಯಿಲ್ ಹಾ ಹಾ ಉಳ್ಕೋತದೆ ಹಾ ಮರ ಆದ್ರಿಂದ. ಹೌದೌದು. ಮೆಟಲ್ ಮಿಷಿನ್ ಆದ್ರೆ ಎಲ್ಲ ಎಕ್ಸ್ಟ್ರಾ ಆಗ್ಬಿಡುತ್ತೆ, ಒಂಚೂರು ಏನಿರಲ್ಲ. ಆ ಹಿಂಡಿನೂ ಅಲ್ವೇ ಅಲ್ಲ, ಅದು ಹೇಳ್ಬೇಕಂದ್ರೆ ಹಂಗಾಗ್ಬಿಡುತ್ತೆ, ಪುಡಿ ತರ ಆಗೋಗ್ಬಿಡುತ್ತೆ, ಪುಡಿ ತರ ಆಗೋಗುತ್ತೆ, ಚೆನ್ನಾಗಿರಲ್ಲ. ಆಮೇಲೆ ಇಷ್ಟು ತೆಗೆದ್ರೇನೆ ಆಯಿಲ್ ಚೆನ್ನಾಗಿರೋದು, ಇದಕ್ ಮೇಲೆ ಬಂದ್ರೆ ಕ್ವಾಲಿಟಿ ಚೆನ್ನಾಗಿರಲ್ಲ. ಹಾಗಾಗಿ ಇದು ಚೆನ್ನಾಗಿದೆ, ನಮ್ಮಲ್ಲಿ ಹಿಂಡಿನೂ ಚೆನ್ನಾಗಿದೆ, ಆಯಿಲ್ ಚೆನ್ನಾಗಿರ್ತದೆ. ನೋಡಿ ಇವಾಗ ಫುಲ್ ಎಲ್ಲ ನುದ್ದಿ ಆಯಿಲ್ನೆಲ್ಲ ತೆಗ್ದಿ ನೋಡಿ, ಇದು ಮೆಟಲ್. ಇವಾಗ ನೋಡಿ ಅದರಿಂದ ಎಲ್ಲ ಆಯಿಲ್ ಎಲ್ಲ ಇದಾಗಿ ಉಳ್ದಿದ್ದು ಹಸುಗಳಿಗೆ ಹೋಗೋದು ಇದೆಲ್ಲ ತೆಗ್ದಿ ಇವಾಗ ಬನ್ನಿ ನೋಡೋಣ ಎಷ್ಟು ಬಂದಿದೆ ಅಂತ ತೋರಿಸ್ತಾರೆ. ಸರ್ ಎಷ್ಟು ಬಂದಿರ್ಬೋದು ಸರ್? ಒಂದು 5-5.5 ಲೀಟ್ರ್ ನೋಡೋಣ. ಎಲ್ಲ ವೇಸ್ಟ್ ಎಲ್ಲ ಹೋಗಿ ಎಷ್ಟು ಬಂದಿದೆ ನೋಡೋಣ. ಈ ಕಡೆ ನೋಡಿ 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 ಕಲರ್ ನೋಡಿ ಎಷ್ಟು ಫ್ರೆಶ್ ಆಗಿದೆ. ನೋಡಿ ಎಷ್ಟು ಲೀಟ್ರ್ ಬಂದಿದೆ ಅಂತ ನೋಡಿ. ಇಲ್ಲಿ 9 ಲೀಟ್ರು 1 kg ಅಂತ ಹೇಳ್ಬೋದು, ಲೀಟರ್ ಅಂತ ಹೇಳ್ತಾರೆ. ಕೆಜಿ ಇದು ಪಾತ್ರೆದು ಸೇರ್ ಬರ್ತಾ ಇದೆ. ಅದೇ ಗೊತ್ತಾಯ್ತು. ನೋಡಿ ಇದು 9 kg 320 ಗ್ರಾಮ್ ಬಂದಿದೆ. ಸರ್ ಪಾತ್ರೆ ಎಷ್ಟು ಹೋಗ್ಬೋದು ಸರ್? ಪಾತ್ರೆ ಒಂದು 2 kg ಇದೆ. ಪಾತ್ರೆ ಒಂದು 2 kg ಇದೆಯಾ? ಪಾತ್ರೆ ಒಂದು 2 kg ಹೋಗಿದೆ. ಟೋಟಲ್ ನಿಮಗೆ ಒಂದು 7 kg ಗಸಿನೂ ಇದೆ ಅದರಲ್ಲಿ. ಗಸಿನೂ ಇದೆ ಇದರಲ್ಲಿ ಗಸಿ ಇದೆ, ಮತ್ತೆ ಪಾತ್ರೆ ಎಲ್ಲ ಸೇರಿ ನಿಮಗೆ ಟೋಟಲ್ ನೋಡ್ಬೋದು ಇಲ್ಲಿ 9320 ಗ್ರಾಮ್ ಬಂದಿದೆ. ಈ ಗಸಿ ಮತ್ತೆ ಪಾತ್ರೆದೆಲ್ಲ ಕಳೆದ್ರೆ ಮೈನಸ್ ಆದ್ರೆ ಟೋಟಲ್ ಆಗಿ ಎಣ್ಣೆ ಎಷ್ಟು ಸಿಗುತ್ತೆ ಸರ್? ಒಂದು 5.5 ಲೀಟರ್. ಒಂದು 5.5 ಲೀಟರ್ ಇದ್ರಲ್ಲಿ ಸಿಗುತ್ತೆ. ಹೌದು, ಪಾತ್ರೆ ವೆಯ್ಟ್ ಗಸಿ ಎಲ್ಲ ಹೋಗಿ 5.5 ಲೀಟರ್ ಬರ್ತದೆ. ಸರ್ ಓಕೆ ಸರ್, ನೋಡ್ಬೋದು ನಿಮಗೆ ಲೈವ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಸುಮ್ಮನೆ ಯಾರ್ಯಾರು ಹೇಳ್ತಾರೆ ನೋಡಿ. ಟೋಟಲ್ ನಿಮಗೆ ಎಲ್ಲ ಲೆಸ್ ಆಗಿ ಒಂದು 5.5 ಲೀಟರ್ ಸಿಗುತ್ತೆ. 17 kg ಕಡಲೆ ಬೀಜ ಹಾಕಿರೋದು ನೋಡಿ. ಯಾವ್ದಾವ್ದು ಸಿಗುತ್ತೆ ಅಂತ ಹೇಳ್ತಾರೆ ಸರ್. ಯಾವ್ದಾವ್ದು ಸರ್ ಇದು? ನೋಡಿ ಇದು ದೀಪಮ್ ಆಯಿಲ್ 150-500 ml. ಹರಳೆಣ್ಣೆ ಸಿಗುತ್ತೆ, ಮಸ್ಟರ್ಡ್ ಆಯಿಲ್ ಸಿಗುತ್ತೆ, ಇದು ಕೋಕೋನಟ್ ಆಯಿಲ್ ಸಿಗುತ್ತೆ, ಹಂಗೆ ಕುಸುಬೆ ಎಣ್ಣೆ ಸಿಗುತ್ತೆ. ಕುಸುಬೆ 550 ಲೀಟರ್. ಕುಸುಬೆ ಮಾಮೂಲಿ ಇದ್ದಿದೆ. ಕುಸುಬೆ ಅಂದ್ರೆ ಅದು ಏನು? ಕುಸುಬೆ ಅಂದ್ರೆ ಅದು ಒಂಥರ ಸೀಡ್ಸ್. ಸೊ ಈ ಸೂರ್ಯಕಾಂತಿ ತರನೇ ಇರ್ತದೆ, ಬಟ್ ಇದು ಬ್ಲಾಕ್ ಇರುತ್ತೆ, ಅದು ವೈಟ್ ಇರುತ್ತೆ. ಕುಸುಬೆ ಅಂದ್ರೆ ನಾರ್ತ್ ಕರ್ನಾಟಕದವರು ಜಾಸ್ತಿ ಇಷ್ಟಪಡ್ತಾರೆ. ಗುಡ್ ಕೊಲೆಸ್ಟ್ರಾಲ್ ಚೆನ್ನಾಗಿರ್ತದೆ. ಅದು ಸ್ಮೆಲ್ ಸೆಟ್ ಆಗೋರ್ಗೆ ಸೆಟ್ ಆಗ್ಬೇಕು, ಬಟ್ ಚೆನ್ನಾಗಿರ್ತದೆ. ನೋಡಿ ನಮ್ಮ ಲಿಸ್ಟ್ ಇದೆ, ಅಲ್ಲಿ ಲಿಸ್ಟ್ ಇದೆ, ಬೇಕಾದ್ರೆ ಒಂದು ಫೋಟೋ ತಗೋಬೇಕು. ಅಲ್ಲಿದ್ದೀನಿ ನೋಡ್ಬೋದು ನಿಮಗೆ. ಇಲ್ಲಿ ಇವ್ರ ಹತ್ರ ಯಾವ್ದೇ ಸಿಗುತ್ತೆ ಅಂತ ಇಲ್ಲಿ ಲೀಸ್ಟ್ ಹಾಕಿದ್ದಾರೆ, ಪ್ರೈಸಸ್ ಇಲ್ಲಿ ಹಾಕಿದ್ದಾರೆ ನೋಡಿ. ಇದೆಲ್ಲ ನಿಮಗೆ ನ್ಯಾಚುರಲ್ ಆಗಿ ತಯಾರಿಸೋದು, ನ್ಯಾಚುರಲ್ ಆಗಿ ಯಾವುದೇ ಪ್ರಿಸರ್ವೇಟಿವ್ಸ್ ಇರಲ್ಲ. ನೀವು ಸನ್ಫ್ಲವರ್ ಆಯಿಲ್ ಅಂತ ಸುಮಾರು ಬ್ರ್ಯಾಂಡ್ಗಳಿದೆ, ಅವರೆಲ್ಲ ಹೇಳ್ತಾರೆ, ಅದ್ರಲ್ಲಿ ಏನು ಇರಲ್ಲ ನೋಡಿ. ನಿಮಗೆ ಕಣ್ಣಾರೆ ತೋರಿಸಿದೀನಿ ಎಷ್ಟು ಹಾಕಿದ್ರೆ ಎಷ್ಟು ಬರುತ್ತೆ ಅಂತ. ಅಷ್ಟು ಕಮ್ಮಿಗೆ ಹೆಂಗ್ ಕೊಡಕ್ ಸಾಧ್ಯ? ಎಲ್ಲ ಕಲ್ಬೆರಕೆ ಎಲ್ಲ ಕೆಳಗಡೆ ಈ ಭೂಮಿ ಒಳಗಿಂದ ತೆಗಿಯೋಂತ ಎಣ್ಣೆ ಅವೆಲ್ಲ ನೋಡಿ. ಇದ್ರ ಲೊಕೇಶನ್ ಬಂದ್ಬಿಟ್ಟು ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡಿ, ವಿವೇಕಾನಂದ ಪಾರ್ಕ್ ಅಂತ ಇದೆ ಇಲ್ಲಿ, ಗಿರಿನಗರ್ ವಿವೇಕಾನಂದ ಪಾರ್ಕ್ ಅಂತ ಇದೆ. ಇಲ್ಲಿ ನೋಡಿ, ಈ ಕಡೆ ಗಿರಿನಗರಿಂದ ಬಂದ್ರೆ ಸೀತಾ ಸರ್ಕಲ್ಗೆ ಹೋಗ್ಬೇಕಾದ್ರೆ ಸಿಗುತ್ತೆ. ಸೀತಾ ಸರ್ಕಲ್ಗೆ ಹೋಗ್ಬೇಕಾದ್ರೆ ವಿವೇಕಾನಂದ ಪಾರ್ಕ್ ಅಂತ ಇದೆ, ಅದ್ರ ಎದುರುಗಡೆನೆ ಇದೆ ನೋಡಿ. ಇಲ್ಲಿ ಗ್ರಾಮ್ಯ ಅಪ್ಪಟ ಮರದ ಗಾಣದ ಎಣ್ಣೆ ಅಂತ, ವುಡ್ ಪ್ರೆಸ್ಡ್ ಆಯಿಲ್. ಇಲ್ಲಿ ಕಡಲೆಕಾಯಿ ಆಗಿರ್ಬೋದು, ಕೊಬ್ಬರಿ ಆಗಿರ್ಬೋದು, ಎಲ್ಲ ಲೈವಲ್ಲೇ ನೀವು ಆರಾಮಾಗಿ ಇವ್ರ ಹತ್ರ ಕೇಳಿ ಬಿಡಿಸ್ಕೊಂಡು ಹೋಗ್ಬೋದು. ನೀವು ಎಲ್ಲ ತಿಂತಾ ಇರೋ ಎಣ್ಣೆ ಕಲ್ಬೆರಿಕೆ, ಭೂಮಿ ಒಳಗಿಂದ ಪೆಟ್ರೋಲ್ ಹೆಂಗ್ ತೆಗಿತಾರೋ ಹಂಗೆ ತೆಗಿತಾರೋ ಅಂತ ಎಣ್ಣೆ. ನೀವಾಗಿರ್ಬೋದು ಇಲ್ಲಿ ಅಪ್ಪಟ ಕ್ಲೀನಾಗಿ
ಕಡಲೆ ಬೀಜನೇ ಹಾಕಿ ಅಥವಾ ಕೊಬ್ಬರಿ ಹಾಕಿ ನಿಮ್ಗೆ ಯಾವ ಎಣ್ಣೆ ಬೇಕು, ನಿಮಗೆ ತುಂಬಾ ಎಣ್ಣೆ ಸಿಗುತ್ತೆ. ಆಲ್ಮಂಡ್ ಆಗಿರ್ಬೋದು, ಅದು ಬಿಟ್ರೆ ನಿಮಗೆ ಸನ್ಫ್ಲವರ್ ಪ್ಯೂರ್ ಸನ್ಫ್ಲವರ್ ಇಲ್ಲಿ ಸಿಗುತ್ತೆ. ಅಲ್ಲೇ ನೀವು ನೋಡಿ ಲೈವ್ ಅಲ್ಲಿ ತಗೊಂಡ್ ಹೋಗ್ಬೋದು ಹೆಂಗ್ ಮಾಡ್ತಾರೆ ಅಂತ ಎಲ್ಲ.